ಇಸ್ಲಾಂ ಎಂಬ ಪದದ ಮೂಲಾರ್ಥವೇ ಶಾಂತಿಯಾಗಿದ್ದು, ಅದು ಸಮಾಜದಲ್ಲಿ ನೆಮ್ಮದಿಯ ತಂಗಾಳಿಯನ್ನು ಪಸರಿಸುವ ಉದಾತ್ತ ಜೀವನ ಸಂಹಿತೆಯಾಗಿದೆ. ಈ ಧರ್ಮವು ಅಮಾನವೀಯ ಭಯೋತ್ಪಾದನೆಯನ್ನು ಕಟುವಾಗಿ ವಿರೋಧಿಸುತ್ತದೆ ಮತ್ತು ಒಬ್ಬ ನಿರಪರಾಧಿಯ ಹತ್ಯೆಯು ಇಡೀ ಮಾನವಕುಲದ ಹತ್ಯೆಗೆ ಸಮಾನವೆಂದು ಸಾರುತ್ತದೆ. ಇತಿಹಾಸದ ಪುಟಗಳನ್ನು ಅವಲೋಕಿಸಿದರೆ ಭಾರತದಲ್ಲಿ ಇಸ್ಲಾಂ ಧರ್ಮವು ಖಡ್ಗದ ಅಂಚಿನಿಂದಲ್ಲ, ಬದಲಿಗೆ ಅರಬ್ ವರ್ತಕರ ನೈತಿಕ ನಡವಳಿಕೆ ಮತ್ತು ಸೂಫಿ ಸಂತರ ಪ್ರೇಮದ ಸಂದೇಶದಿಂದ ಪ್ರಚಾರ ಪಡೆಯಿತು. ದ್ವೇಷದ ಕಿಚ್ಚನ್ನು ಆರಿಸಿ ಪ್ರೀತಿಯ ಹಣತೆಯನ್ನು ಹಚ್ಚುವುದು ಈ ಧರ್ಮದ ಪರಮೋಚ್ಚ ಗುರಿಯಾಗಿದ್ದು, ಅಶಾಂತಿಯ ಹಾದಿಯನ್ನು ಇದು ಎಂದಿಗೂ ಅನುಮೋದಿಸುವುದಿಲ್ಲ. ಸಹನೆ ಮತ್ತು ಕ್ಷಮಾಗುಣವು ಈ ಧರ್ಮದ ಜೀವಾಳವಾಗಿದ್ದು, ವೈರಿಗಳಿಗೂ ಮರುಕ ತೋರುವ ಔದಾರ್ಯವನ್ನು ಪ್ರವಾದಿ ಮುಹಮ್ಮದ್ ಅವರು ಜಗತ್ತಿಗೆ ಮಾದರಿಯಾಗಿ ತೋರಿಸಿಕೊಟ್ಟಿದ್ದಾರೆ. ಕುರಾನ್ ಬೋಧಿಸುವ ಸಮಾನತೆಯ ತತ್ವವು ಜಾತಿಮತಗಳ ಭೇದವಿಲ್ಲದೆ ಮನುಷ್ಯರೆಲ್ಲರೂ ಒಂದೇ ಎಂಬ ಭ್ರಾತೃತ್ವದ ಭಾವನೆಯನ್ನು ಸಾಹಿತ್ಯಿಕವಾಗಿ ಬಿಂಬಿಸುತ್ತದೆ. ಜಗತ್ತಿನ ಕಲ್ಯಾಣಕ್ಕಾಗಿ ಪ್ರಾರ್ಥಿಸುವ ಈ ಧರ್ಮವು ನೆರೆಹೊರೆಯವರ ಹಸಿವನ್ನು ನೀಗಿಸದವನು ಸತ್ಯವಿಶ್ವಾಸಿಯಾಗಲು ಸಾಧ್ಯವಿಲ್ಲ ಎಂಬ ಮಾನವೀಯ ಮೌಲ್ಯವನ್ನು ಎತ್ತಿ ಹಿಡಿಯುತ್ತದೆ. ಅಂಧಕಾರದ ಹಾದಿಯಲ್ಲಿ ಸಾಗುವವರಿಗೆ ಜ್ಞಾನದ ಬೆಳಕನ್ನು ನೀಡಿ ಸನ್ಮಾರ್ಗದಲ್ಲಿ ಮುನ್ನಡೆಸುವ ಶಾಂತಿ ಮಂತ್ರವೇ ಇಸ್ಲಾಂ ಧರ್ಮದ ಅಂತರಾಳವಾಗಿದೆ.